ಇನ್ನು ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆಯ ಕಣವಾಗಿದೆ ಬೆಂಗಳೂರು ಗ್ರಾಮಾಂತರ ಲೋಕ ಕ್ಷೇತ್ರ. ಯಾಕಂದ್ರೆ ತಮ್ಮ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಿಕೊಳ್ಳಬೇಕಾಗಿರುವಂತಹ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರಿಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಕಟ್ಟಿ ಹಾಕುವಂತಹ ತಂತ್ರ ಬಿಜೆಪಿ ಮತ್ತು ಜೆಡಿಎಸ್ ನಿಂದಲೂ ಕೂಡ ಆಗ್ತಾ ಇದೆ. ಡಿಕೆ ಬ್ರದರ್ಸ್ ಕಟ್ಟಿ ಹಾಕುವುದಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ಗೆ ಸೋಲಿನ ರುಚಿ ತೋರಿಸುವಂತಹ ತವಕದಲ್ಲಿ ಕಮಲ ದಳ ನಾಯಕರು ಕೂಡ ಇದ್ದಾರೆ. ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಅಬ್ಬರಿಸ್ತಾ ಇರುವಂತಹ ಡಿಸಿಎಂ, ಅಬ್ಬರಿಸ್ತಾ ಇರುವಂತಹ ಕಾಂಗ್ರೆಸ್ನ ನಾಯಕ ಅಂತಂದ್ರೆ ಅದು ಒಂದು ಸಿದ್ದರಾಮಯ್ಯ, ಮತ್ತೊಂದು ಡಿಕೆ ಶಿವಕುಮಾರ್. ಹೇಗಾದ್ರೂ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರ ಸಹೋದರ ಡಿಕೆ ಸುರೇಶ್ ಅವರನ್ನ ಸೋಲಿಸಿ ಅವರ ಬಲವನ್ನ ಕುಂದಿಸುವ ಪ್ರಯತ್ನ ಈ ಮೈತ್ರಿಯಿಂದ ಆಗ್ತಾ ಇದೆ. ಆದರೆ ಶತಾಯ ಗತಾಯ ಈ ಬಾರಿ ಅತಿ ಹೆಚ್ಚು ಲೀಡ್ನಿಂದ ತಮ್ಮ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ತವಕದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಸೊ ಹಾಗಾಗಿ ಅಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ನ ಶಾಸಕರು ಆಗಿರಬಹುದು ಅಥವಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾಗಿರಬಹುದು, ಸ್ಥಳೀಯ ಮುಖಂಡರಾಗಿರಬಹುದು, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಸೊ ಅಲ್ಲಿ ವಿಧಾನಸಭಾ ಕ್ಷೇತ್ರದವರೆಗೂ ಯಾವೆಲ್ಲ ಕಾಂಗ್ರೆಸ್ನ ಲೀಡರ್ಸ್ ಇದ್ದಾರೋ ಅವರೆಲ್ಲರನ್ನೂ ಕೂಡ ಕರೆದು ಮೀಟಿಂಗ್ ಮಾಡಿ ತಮ್ಮ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತಹ ಸೂಚನೆಯನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಾಗಿದೆ. ಆದರೆ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ದೇವೇಗೌಡರ ಅಳಿಯ, ಕರ್ನಾಟಕದ ದೇಶದ ತುಂಬಾ ಪ್ರಖ್ಯಾತ ಡಾಕ್ಟರ್, ಹೃದ್ರೋಗ ತಜ್ಞ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಬಿಜೆಪಿಯ ಚಿಹ್ನೆಯಿಂದ ಅಲ್ಲಿ ಕಣದಲ್ಲಿದ್ದಾರೆ. ಸೊ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಮತ್ತೊಂದು ಕಡೆ ಬಿಜೆಪಿ ಹಾಗೂ JDSನ ನಾಯಕರು ಕೂಡ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಪ್ರಚಾರವನ್ನ ಮಾಡಿದ್ದಾರೆ. ಇನ್ನು ಡಾಕ್ಟರ್ ಅಂತೂ ತಮ್ಮದೇ ಶೈಲಿಯಲ್ಲಿ ಇಷ್ಟು ದಿನ ಪ್ರಚಾರವನ್ನ ಮಾಡಿದ್ರು. ಆದರೆ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರ ತನ್ನ ನಿರ್ಣಯವನ್ನ ಹೇಗೆ ಬರಿತಾನೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಒಂದು ಸಲ ಬೈ ಎಲೆಕ್ಷನ್, 2 ಸಲ ಮೇನ್ ಎಲೆಕ್ಷನ್ನಲ್ಲಿ ಡಿಕೆ ಸುರೇಶ್ ಅವರು ಆ ಭಾಗದಿಂದ ಅಂದರೆ ಬೆಂಗಳೂರು ಗ್ರಾಮಾಂತರದಿಂದ MP ಆಗಿ ಆಯ್ಕೆಯಾಗಿದ್ದಾರೆ. 4ನೇ ಬಾರಿಗೆ ಅವರು ಕೂಡ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನಿದೆ ಸೊ ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿರೋದ್ರಿಂದ ಡಿಕೆ ಸುರೇಶ್ ಅವರು ಸತತವಾಗಿ ಗೆಲ್ತಾ ಬರ್ತಾ ಇರೋದ್ರಿಂದ ಈಗ ಆ ಕ್ಷೇತ್ರದಲ್ಲಿ ಕಮಲ ಅರಳಿಸುವಂತಹ ಎಲ್ಲ ಪ್ರಯತ್ನವೂ ಕೂಡ ಈ ಮೈತ್ರಿಯಿಂದ ಆಗ್ತಾ ಇದೆ. ಅದು ಕೇವಲ ಬಿಜೆಪಿಯಿಂದ ಮಾತ್ರವಲ್ಲ, JDSನಿಂದಲೂ ಕೂಡ ಆಗ್ತಾ ಇದೆ. ಸ್ವತಃ ದೇವೇಗೌಡರು ಕ್ಷೇತ್ರಕ್ಕೆ ಹೋಗಿ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ರು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಇಷ್ಟೊಂದು ಪ್ರತಿಷ್ಠೆಯ ಕಣ ಆಗಿದೆ ಈ ಬೆಂಗಳೂರು ಗ್ರಾಮಾಂತರ? ನೋಡ್ತಾ ಹೋಗೋಣ. CM ಗಾದಿ ಆಸೆಯಲ್ಲಿರುವ ಡಿಕೆ ಶಿವಕುಮಾರ್ ಗೆಲುವು ಅನಿವಾರ್ಯ ಆಗ್ಬಿಟ್ಟಿದೆ. ಮೈತ್ರಿಯನ್ನ ಸೋಲಿಸಿದ್ರೆ ಶತ್ರುಗಳ ಕೋಟೆ ಭೇದಿಸಿದ ಸಂದೇಶ ಈಗ ರವಾನೆ ಆಗುತ್ತೆ. ಮತ್ತೊಂದು ಆ ಕ್ಷೇತ್ರವನ್ನ ತಮ್ಮ ಹಿಡಿತದಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂತಹ ಸಂದೇಶ ಕೂಡ ರವಾನೆ ಆಗುತ್ತೆ. ಒಕ್ಕಲಿಗ ಸಮುದಾಯ ಬೆನ್ನಿಗೆ ನಿಂತಿದೆ ಎಂಬುದನ್ನ ಇಡೀ ರಾಜ್ಯಕ್ಕೆ, ಇಡೀ ಸಂಪುಟಕ್ಕೆ ತೋರಿಸುವಂತಹ ಪ್ರಯತ್ನ ಕೂಡ ಆಗುತ್ತೆ. ತಮ್ಮನ್ನ ರಾಜಕೀಯ ಭವಿಷ್ಯ ಮಸುಕಾಗದಂತೆ ನೋಡಿಕೊಳ್ಳಬಹುದು ಡಿಕೆ ಶಿವಕುಮಾರ್. ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತರೆ ರಾಜಕೀಯ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ವಿಧಾನಸಭಾ ಎಲೆಕ್ಷನ್ನಲ್ಲಿ ಅಬ್ಬರಿಸಿರುವಂಥ ರೀತಿ, ಸರ್ವೆ ಮಾಡಿರುವಂಥ ರೀತಿ, 136 ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಅವರು ಚಾಲೆಂಜ್ ಹಾಕಿರುವಂತಹ ರೀತಿ, ಅದೆಲ್ಲದಕ್ಕೂ ಕೂಡ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ ಇನ್ ಕೇಸ್ ಅವರ ಸಹೋದರ ಸುರೇಶ್ ಅವರು ಸೋತರೆ. ಹೀಗಾಗಿ ಹಠಕ್ಕೆ ಬಿದ್ದವರಂತೆ ಅಬ್ಬರದ ಪ್ರಚಾರವನ್ನ ಇಷ್ಟು ದಿನಗಳ ಕಾಲ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ಅವ್ರು ಹೋದ್ರು. ಆದರೆ ಅವರ ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಇದ್ದಿದ್ದು ಬೆಂಗಳೂರು ಗ್ರಾಮಾಂತರ ಲೋಕ ಅಖಾಡದಲ್ಲಿ. ಇನ್ನು ಬೆಂಗಳೂರು ಉಸ್ತುವಾರಿ ಸಚಿವರೂ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ರೆ ಮತ್ತಷ್ಟು ಹಿಡಿತ ಸಾಧಿಸಬಹುದು ಅನ್ನುವಂಥ ಲೆಕ್ಕಾಚಾರ. ಇನ್ನು 2019ರ ಲೋಕಸಭಾ ಎಲೆಕ್ಷನ್ನಲ್ಲಿ ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ಕಾಂಗ್ರೆಸ್ ಸೀಟ್ ಗೆದ್ದಿದ್ದು ಅದು ಬೆಂಗಳೂರು ಗ್ರಾಮಾಂತರ. ಸೊ ಅಂತಹ ಕ್ರೂಷಿಯಲ್ ಟೈಮಲ್ಲೇ ಬೆಂಗಳೂರು ಗ್ರಾಮಾಂತರವನ್ನ ಗೆದ್ದಿದ್ದಾರೆ. ಆದರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನ ಹಿಡಿದಿಟ್ಟುಕೊಳ್ಬೇಕು ಅನ್ನುವಂತಹ ಪ್ರಯತ್ನವೂ ಕೂಡ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಓಕೆ, ಈಗ ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಚುನಾವಣಾ ಕಣದಲ್ಲಿ ಸದ್ದು ಮಾಡಿದ್ದ ಹಲವು ವಿಷಯಗಳು ಏನೇನು ಅನ್ನುವಂತಹ ಸ್ವಾರಸ್ಯಕರ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವು ಈಗ ನೋಡ್ತಾ ಹೋಗೋಣ.
ಒಂದು ಚೊಂಬು, ಮತ್ತೊಂದು ಚಿಪ್ಪು, ಗ್ಯಾರಂಟಿ ಮತ್ತು ಪ್ರಧಾನಿ ಮೋದಿ ಅವರ ಮಂಗಲ ಸೂತ್ರ ಅನ್ನುವಂತಹ ಆ ಸ್ಟೇಟ್ಮೆಂಟ್. ಇನ್ನು ಶ್ರೀರಾಮ ವಾಕ್ಸಮರ, ಕಮಲ ದಳ ಕಾಂಗ್ರೆಸ್ ನಾಯಕರ ನಡುವೆ ನಡೆದಿತ್ತು ಅತಿ ದೊಡ್ಡ ವಾಗ್ಯುದ್ಧ. ಎಲೆಕ್ಷನ್ ಘೋಷಣೆ ಆದಾಗಿನಿಂದಲೂ ಕೂಡ ಎಲ್ಲಾ ನಾಯಕರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅದು ಬಿಜೆಪಿ ಆಗಿರಬಹುದು ಅಥವಾ JDS ಆಗಿರಬಹುದು ಮತ್ತು ಕಾಂಗ್ರೆಸ್ ಆಗಿರಬಹುದು, ಸೊ ಇವರು ಎಲ್ಲರೂ ಕೂಡ ಅಖಾಡದಲ್ಲಿ ಇಳಿದ್ರು, ಅಬ್ಬರಿಸ್ತಾ ಇದ್ರು. ಆದರೆ ಆಗ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ನಿಸಿರುವಂತಹ ಒಂದಿಷ್ಟು ವಿಚಾರಗಳನ್ನ ನ್ಯೂಸ್ ಫಸ್ಟ್ನಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಹಾಗಾದ್ರೆ ಅಖಾಡದಲ್ಲಿ ಏನೇನು ಸದ್ದು ಮಾಡ್ತು? ಪಂಚ ಗ್ಯಾರಂಟಿಗಳನ್ನ ಉಲ್ಲೇಖಿಸಿ ಕಾಂಗ್ರೆಸ್ ನಾಯಕರು ಪ್ರಚಾರ ಮಾಡಿದಂತಹ ಕಾರ್ಯವೈಖರಿ ಆಗಿರಬಹುದು. ಇನ್ನು ಅಲ್ಪಸಂಖ್ಯಾತರಿಗೂ ಸಂಪತ್ತು ಹಂಚಿಕೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದ್ದು ಸಿದ್ದರಾಮಯ್ಯವರ ನಿದ್ದೆಗೆಡಿಸ್ಬಿಟ್ಟು. ಇನ್ನು ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಓಲೈಕೆ ಬಗ್ಗೆ ಪ್ರಧಾನಿ ಮೋದಿ ಅವರು ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬೇರೆ ರಾಜ್ಯಕ್ಕೆ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಟೀಕೆ ಮಾಡಿದರು. ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕೂಡ ಕಾಂಗ್ರೆಸ್ನ ನಾಯಕರು ಬಿಡೋದಿಲ್ಲ ಅನ್ನುವಂತಹ ಪ್ರಚಾರವನ್ನ ಮಾಡಿದ್ರು. ಆದರೆ ಇದೇ ಕಾಂಗ್ರೆಸ್ನ ನಾಯಕರಿಗೆ ಅಸ್ತ್ರವಾಗಿ ಸಿಕ್ತು. ನೆಕ್ಸ್ಟ್, ಜೈ ಶ್ರೀರಾಮ್ ಘೋಷಣೆ, ಹನುಮ ಭಜನೆ ವಿಚಾರವೂ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತು. ಹನುಮಾನ್ ಚಾಲಿಸಾ ವಿಚಾರಕ್ಕೆ ಹಲ್ಲೆ ಆರೋಪ ಕೂಡ ಕೇಳಿ ಬಂತು. ಆದರೆ ಈಗ VVPAT ಗಮನಿಸ್ತಾ ಇದ್ದೀರಾ, ಸೊ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನುವಂತಹ ಪ್ರಯತ್ನ ಅಲ್ಲಿ ಮಾಡಲಾಗ್ತಾ ಇದೆ. ಚೆಕ್ ಮಾಡುವಂತಹ, ಪ್ರಿಪ್ರೇಷನ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆದರೆ ನೀವೀಗ ಗಮನಿಸ್ತಾ ಇರುವಂತಹ ಈ VVPAT ಏನಿದೆ, ಸೊ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ VVPAT. ಮೊದಲ ಚಿಹ್ನೆ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರದ್ದಿದೆ. ಎರಡನೇ ಅಭ್ಯರ್ಥಿ ಅಲ್ಲಿ VVPAT ಅಲ್ಲಿ ನಾವು ಗಮನಿಸಬಹುದು. ಸೊ ಅಲ್ಲಿ DK ಸುರೇಶ್ ಅವರಿದ್ದಾರೆ. ಅವರನ್ನ ಒಳಗೊಂಡಂತೆ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಅಲ್ಲಿ ನಾವು ಕಾಣೋಕ್ಕೆ ನೋಡಬಹುದಾಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಾಕಷ್ಟು ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಆಗಿದೆ. ಯಾಕಂದರೆ ಅಲ್ಲಿ ಪ್ರತಿಷ್ಠೆಯ ಕಣ ಆಗಿಬಿಟ್ಟಿದೆ. ಕಾಂಗ್ರೆಸ್ ಗೆದ್ದಿರುವಂತಹ 2019ರಲ್ಲಿ ಗೆದ್ದಿರುವಂತಹ ಒಂದೇ ಒಂದು ಸೀಟು ಅಂತಂದರೆ ಅದು ಇದೇ ಬೆಂಗಳೂರು ಗ್ರಾಮಾಂತರ. ಅದನ್ನು ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ಕಾಂಗ್ರೆಸ್ನ ಹೆಗಲಿಗಿದೆ. ಸ್ಪೆಷಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಹೆಗಲಿಗೆ ಬಿದ್ದಿದೆ ಆ ಜವಾಬ್ದಾರಿ. ಸೊ ಮತ್ತೊಂದು ಕಡೆ DK ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಕುಗ್ಗಿಸ್ಬೇಕು ಅಂತಂದ್ರೆ, ಬಗ್ಗಿಸ್ಬೇಕು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಅವರ ಸಹೋದರ DK ಸುರೇಶ್ ಅವರಿಗೆ ಸೋಲಾಗಬೇಕು. ಆ ನಿಟ್ಟಿನಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರನ್ನ ಈ ಮೈತ್ರಿಕೂಟ ಕಣಕ್ಕಿಳಿಸಿದೆ. ಮೊನ್ನೆ ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾ ಇದ್ರು, ಕೇವಲ ಬೆಂಗಳೂರು ಗ್ರಾಮಾಂತರ ಭಾಗದ ಮತದಾರರಿಗೆ ಮಾತ್ರ ನಾನು ಸೀಮಿತವಾಗಿಲ್ಲ, ಇಡೀ ರಾಜ್ಯದಲ್ಲಿರುವಂತಹ ಸಾಕಷ್ಟು ಬಡಬಗ್ಗರು ಕೂಡ ನನ್ನ ಜೊತೆ ತಮ್ಮ ನೊಂದ ಕಥೆಯನ್ನು ಹಂಚಿಕೊಂಡಿದ್ದಾರೆ, ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೆ. ಅದು ಕೊಪ್ಪಳ ಆಗಿರಬಹುದು, ರಾಯಚೂರು ಆಗಿರಬಹುದು, ಬೆಂಗಳೂರೇ ಆಗಿರಬಹುದು, ಮೈಸೂರೇ ಆಗಿರಬಹುದು, ಎಲ್ಲ ಭಾಗದಲ್ಲೂ ಕೂಡ ನನ್ನನ್ನು ಇಷ್ಟಪಡುವಂತಹ, ನನ್ನನ್ನು ಪ್ರೀತಿಸುವಂತಹ, ನನ್ನನ್ನು ಗೌರವಿಸುವಂತಹ ಜನ ಇದ್ದಾರೆ ಅಂತ. ಸೊ VVPAT ಹಾಗೂ EVM ಮೆಷಿನ್ ಎಲ್ಲ ವ್ಯವಸ್ಥೆ ಸರಿಯಾಗಿದೆಯಾ ಅನ್ನುವಂತಹ ಚೆಕ್ ಕಾರ್ಯ ಅಲ್ಲಿ ಆಗ್ತಾ ಇದೆ. ಅದನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಅಲ್ಲಿ ಚುನಾವಣಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಷ್ಟು ದಿನ ನೆನ್ನೆನೂ ಕೂಡ ಪರಿಶೀಲನೆ ಆಗಿರುತ್ತೆ. ಆದರೆ ಈಗ ಆಯಾ ಮತಗಟ್ಟೆಗಳಿಗೆ, ಆಯಾ ಪೋಲಿಂಗ್ ಬೂತ್ಗಳಿಗೆ ಆ ಎಲ್ಲ ಮಷಿನ್ಸ್ಗಳನ್ನು ತಗೊಂಡು ಬಂದು ಜೋಡಿಸುವಂತಹ ಕೆಲಸ ಆಗಿರಬಹುದು. ಮತದಾನ ಶುರುವಾದರೆ ಏನೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಪ್ರಯತ್ನ ಕೂಡ ಅಲ್ಲಿ ಆಗ್ತಾ ಇದೆ. ಎಲ್ಲ ಪ್ರಿಪ್ರೇಷನ್ನ ಅಲ್ಲಿರುವಂತಹ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಇವತ್ತು ನಡೆಯುತ್ತೆ. ಸೊ ಆ ಚುನಾವಣೆಗೆ ಕೇವಲ 24 ನಿಮಿಷ, ಅಂದರೆ ಮತದಾನ ಪ್ರಕ್ರಿಯೆ ಆರಂಭ ಆಗೋದಕ್ಕೆ ಕೇವಲ 24 ನಿಮಿಷಗಳು ಮಾತ್ರ ಬಾಕಿ ಇದೆ. ಹಾಗಾದರೆ ಯಾವ್ಯಾವ ಕ್ಷೇತ್ರ ನೋಡ್ತಾ ಹೋಗೋಣ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಮತದಾನ ನಡೆಯಲಿದೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ಒಟ್ಟು 2,88,00,000
19,342 ಮತದಾರರಿದ್ದಾರೆ. ಅಂದರೆ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು 2,88,00,000 ಮತದಾರರಿದ್ದಾರೆ. ಆ ಪೈಕಿ 1,44,00,000 ಪುರುಷ ಮತದಾರರಿದ್ದರೆ 1,43,00,000 ಮಹಿಳಾ ಮತದಾರರಿದ್ದಾರೆ. 3,067 ತೃತೀಯ ಲಿಂಗಿಗಳು ಮತದಾರರು ಈ 14 ಲೋಕಸಭಾ ಕ್ಷೇತ್ರಗಳಿಗೆ ಬರ್ತಾರೆ. ಈ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಯಾರ್ಯಾರ ಮಧ್ಯೆ ಟಗ್ ಆಫ್ ವಾರ್ ಏರ್ಪಟ್ಟಿದೆ ಅನ್ನೋದನ್ನು ಕೂಡ ನ್ಯೂಸ್ ಫಸ್ಟ್ನ ಸ್ಕ್ರೀನಲ್ಲಿ ಗಮನಿಸಬಹುದು. ನೀವು ನ್ಯೂಸ್ ಫಸ್ಟ್ ಸ್ಕ್ರೀನ್ ಗಮನಿಸಿದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ ಎದುರಾಳಿ ಯಾರು ಅನ್ನುವಂತಹ ಇನ್ಫಾರ್ಮೇಷನ್ನ ಒಂದು ಕಡೆ ನೋಡಿದ್ರೆ, ಮತ್ತೊಂದು ಭಾಗದಲ್ಲಿ ಯಾವ್ಯಾವ ಮತಗಟ್ಟೆಗಳಲ್ಲಿ ಏನೇನು ಪ್ರಿಪ್ರೇಷನ್ ಆಗ್ತಾ ಇದೆ, ಯಾರೆಲ್ಲ ಬಂದು ಓಟ್ ಹಾಕ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ನೀವು ಗಮನಿಸಬಹುದು. ಇನ್ನು ನಾನು ಓಟ್ ಮಾಡಿದೆ ಅನ್ನುವಂತಹ ಅಭಿಯಾನವನ್ನು ನ್ಯೂಸ್ ಫಸ್ಟ್ ಸ್ಟಾರ್ಟ್ ಮಾಡಿದೆ. ನೀವು ಲೋಕಸಭಾ ಎಲೆಕ್ಷನ್ನಲ್ಲಿ ತಪ್ಪದೆ ಮತದಾನ ಮಾಡಿ ಅನ್ನೋದು ಕೂಡ ನಮ್ಮ ಕಳಕಳಿ, ನಮ್ಮ ಆಶಯ. ಸೊ ಹಾಗಾಗಿ ಮತದಾನದ ಗುರುತಿನೊಂದಿಗೆ ನಿಮ್ಮ ಸೆಲ್ಫಿಯನ್ನು ನ್ಯೂಸ್ ಫಸ್ಟ್ಗೆ ಕಳುಹಿಸಿಕೊಡಬಹುದು. ಅದು ವಿಧಾನಸಭಾ ಎಲೆಕ್ಷನ್ ಆಗಿರ್ಬೋದು, ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು, ಅಥವಾ ದೇಶ ರಾಜ್ಯದಲ್ಲಿ ಸ್ಪೆಷಲ್ ಈವೆಂಟ್ಗಳಾಗಿರಬಹುದು. ಆ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನ್ಯೂಸ್ ಫಸ್ಟ್ ಆ ಸುಂದರ ಕ್ಷಣಗಳನ್ನು, ಆ ಐತಿಹಾಸಿಕ ಕ್ಷಣಗಳನ್ನು ನ್ಯೂಸ್ ಫಸ್ಟ್ನೊಂದಿಗೆ ಹಂಚಿಕೊಳ್ಳಬಹುದು ಅನ್ನುವಂತಹ ಪ್ರಯತ್ನ, ಆ ಅವಕಾಶವನ್ನು ಪ್ರತಿ ಸಲ ನಿಮಗೂ ಕೂಡ ಒದಗಿಸ್ಕೊಡುತ್ತೆ. ನಾನು ವೋಟ್ ಮಾಡಿದೆ ಅಂತ ಹೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಆ ವಾಟ್ಸಪ್ ನಂಬರಿಗೆ ನಿಮ್ಮ ಕೈಗೆ ಆ ಶಾಹಿ ಹಾಕಿರುವಂಥ, ನಿಮ್ಮ ಬೆರಳಿಗೆ ಶಾಹಿ ಹಾಕಿರುವಂತಹ ಆ ಗುರುತಿನ ಜೊತೆಗೆ ನಿಮ್ಮ ಸೆಲ್ಫಿಯನ್ನು ಕಳುಹಿಸ್ಕೊಡಿ. ಸೊ ಆ ಸೆಲ್ಫಿಯನ್ನು ನಾವು ಕೂಡ ನಮ್ಮ ಸ್ಕ್ರೀನ್ನಲ್ಲಿ ಪ್ರಸಾರ ಮಾಡ್ತೀವಿ. ಸೊ ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವುವು ಅನ್ನುವಂತಹ ಡೀಟೇಲ್ಸ್ ಗಮನಿಸ್ತಾ ಇದ್ದೀರಾ. ಬೆಂಗಳೂರು ಉತ್ತರದಿಂದ ರಾಜೀವ್ ಗೌಡ ಇದ್ದಾರೆ, ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಸೊ ಬೇರೆ ಬೇರೆ ಹೈ ವೋಲ್ಟೇಜ್ ಕ್ಷೇತ್ರಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಕೂಡ ನೀಡ್ತೀವಿ. ಅದರ ಜೊತೆಗೆ ಇವತ್ತಿನ ಮತದಾನದ ದಿನ ನಿಮಗೆ ಮತಗಟ್ಟೆಗಳಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಇನ್ ಕೇಸ್ ವೋಟರ್ ID ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಹೋಗಿ ನೀವು ನಿಮ್ಮ ಮತ ಚಲಾಯಿಸಬಹುದು ಅಂತ. ಪಾನ್ ಕಾರ್ಡ್ ತೊಗೊಂಡು ಹೋಗಬಹುದು, ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಹೋಗಬಹುದು, ಇದೇ ರೀತಿಯಾಗಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಬಹುದು, ಪಾಸ್ಪೋರ್ಟ್ ತೊಗೊಂಡು ಹೋಗಬಹುದು. ಆ ಇನ್ಫಾರ್ಮೇಷನ್ ಕೂಡ ನ್ಯೂಸ್ ಫಸ್ಟ್ನ ನಮ್ಮ ಈ ಸ್ಕ್ರೀನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈಗ ಬೇರೆ ಬೇರೆ ಮತಗಟ್ಟೆಗಳಲ್ಲಿ ನಮ್ಮ ಎಲ್ಲ ಪ್ರತಿನಿಧಿಗಳು ಕೂಡ ಇದ್ದಾರೆ. ಅಲ್ಲಿ ಆಗ್ತಾ ಇರುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ಅಲ್ಲಿ ಈಗ ಫೈನಲ್ ಪ್ರಿಪ್ರೇಷನ್ನ ಚುನಾವಣಾ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಚುನಾವಣಾ ಮತಗಟ್ಟೆಗಳ ಒಳಭಾಗದಲ್ಲಿ ಈ ಪ್ರಿಪ್ರೇಷನ್ ಆಗ್ತಾ ಇದ್ರೆ, ಮತಗಟ್ಟೆಗಳ ಹೊರಭಾಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಒಂದಿಷ್ಟು ಸೂಕ್ಷ್ಮ ಮತಗಟ್ಟೆಗಳು ಕೂಡ ಇರುತ್ತೆ, ಅತಿ ಸೂಕ್ಷ್ಮ ಮತಗಟ್ಟೆಗಳು ಮತ್ತು ಸಾಧಾರಣ ಮತಗಟ್ಟೆಗಳಿರುತ್ತೆ. ಸೊ ಎಲ್ಲೂ ಏನೂ ಅನಾಹುತಗಳು ಸಂಭವಿಸಬಾರ್ದು, ಎಲ್ಲೂ ಏನೂ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಚುನಾವಣಾ ಅಧಿಕಾರಿಗಳು, ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಎಲ್ಲ ಪ್ರಿಪ್ರೇಷನ್ನ ಈಗಾಗಲೇ ಮಾಡಿಕೊಂಡಿದೆ. ಸೊ ಆ ಎಲ್ಲ ದೃಶ್ಯವನ್ನು ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು. ಚುನಾವಣೆಗೆ ಒಟ್ಟು 1,39,495 ಚುನಾವಣಾ ಅಧಿಕಾರಿಗಳು ಮತ್ತು 5,000 ಸೂಕ್ಷ್ಮ ವೀಕ್ಷಕರು ಕರ್ತವ್ಯವನ್ನು ಇವತ್ತು ನಿರ್ವಹಿಸಲಿದ್ದಾರೆ. ಒಟ್ಟು 30,602 ಮತಗಟ್ಟೆಗಳಲ್ಲಿ 65 ಅರೆಸೇನಾ ಪಡೆಗಳು ಮತ್ತು 50,000 ಪೊಲೀಸ್ ಅಧಿಕಾರಿಗಳು ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಒಂದು ವಿಜುವಲ್. ಯಾಕಂದರೆ ಮಂಗಳೂರಿಂದ ಬರ್ತಾ ಇರುವಂತಹ ಲೈವ್ ದೃಶ್ಯ ಇದು. ಕೇವಲ 19 ನಿಮಿಷ ಮಾತ್ರ ಬಾಕಿ ಇದೆ. ಅವರೆಲ್ಲರೂ ಕೂಡ ತುಂಬಾನೇ ಕ್ಯೂರಿಯಸ್ ಆಗಿದ್ದಾರೆ. ಆ ಮತದಾರರು ತಮ್ಮ ಹಕ್ಕನ್ನು, ತಮ್ಮ ಓಟನ್ನು ಚಲಾಯಿಸೋದಕ್ಕೆ. ಮಂಗಳೂರು ಭಾಗದಲ್ಲಿ ಬರ್ತಾ 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 ಸಾಕಷ್ಟು ಸೆಕೆ ಇರುತ್ತೆ, ಹ್ಯುಮಿಡಿಟಿ ಇರುತ್ತೆ. ಆ ಸಂದರ್ಭದಲ್ಲಿ ಮತದಾನದ ಪ್ರಕ್ರಿಯೆ ಏನಿದೆ ಅದು ಕಡಿಮೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ, ತಮ್ಮ ಹಕ್ಕನ್ನು ಆದಷ್ಟು ಬೇಗ ಚಲಾಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಮತಗಟ್ಟೆಗಳಲ್ಲಿ ಸಾಕಷ್ಟು ಮತದಾರರು ಕೂಡ ಜಮಾಯಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.